ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಸುಮಾರು ಜನ ಮೆಸೇಜ್ ಆಗ್ತಾ ಇರ್ತಾರೆ ನಮ್ಮ ವಿಡಿಯೋಗಳಿಗೆ. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿನ ಮಾಡ್ಬೋದಾ ಬೇಡವೋ, ಮಾಡಿದ್ರೆ ಏನಾದ್ರು ಆಟೋದವ್ರು ಹಿಡಿತಾರ, ಇಲ್ಲ ಆರ್ ಯಾರು ಹಿಡಿತಾರ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಬೈಕ್ ಟ್ಯಾಕ್ಸಿಗೆ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ, ಒಂದು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಾವು ನೋಡ್ತಾ ಇದೀವಿ, ಪ್ರತಿನಿತ್ಯ ಒಂದಲ್ಲ ಒಂದು ವಿಡಿಯೋ ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವ್ ಆಗಿ ಬರ್ತಾನೆ ಇದಾವೆ. ಆಟೋದವ್ರು ಹಿಡಿದಿರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿನ ಕ್ವಶನ್ ಮಾಡ್ತಾರೆ, ಹಿಡಿದು ಯಾಕೆ ಮಾಡ್ತಿದ್ವಿ, ಏನು ನಿಮ್ಮನ್ನ ಆಟೋದವ್ರು ಹಿಡ್ಕೊಡ್ತೀವಿ, ಇನ್ನು ಮುಂದೆ ನಿಮ್ಮನ್ನ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಬಿಡಲ್ಲ, ಇದು ಇಲ್ಲೀಗಲ್ಲು, ನೀವು ಮಾಡಂಗಿಲ್ಲ ಅಂತವ ಕೆಲವೊಂದಿಷ್ಟು ಜನ. ಇನ್ನು ಕೆಲವೊಂದಿಷ್ಟು ಜನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟರ್ಗಳು ಹಾಕ್ತಾ ಇರ್ತಾರೆ. ಯಾರು ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ, ಇದು ಅಪಾಯ, ಇದು ಸೇಫ್ಟಿ ಇಲ್ಲ, ಹೆಣ್ಮಕ್ಳಿಗೆ ಕೂಡ ಯಾವುದೇ ಥರ ಸೇಫ್ಟಿ ಇಲ್ಲ, ಮಿಸ್ಯೂಸ್ ಆಗುತ್ತೆ, ಇದರಲ್ಲಿ ಆಕ್ಸಿಡೆಂಟ್ ಆದರೆ ಯಾವುದೇ ಥರ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಹಂಗಾಗಿ ಯಾರು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಬೇಡಿ, ಆಟೋ ಯೂಸ್ ಮಾಡಿ, ಕ್ಯಾಬ್ ಯೂಸ್ ಮಾಡಿ, ನೀವೇನಾದ್ರು ಬೈಕ್ ಟ್ಯಾಕ್ಸಿಗೆ ಹೋದರೆ ನಿಮ್ಮ ಪ್ರಾಣಕ್ಕೆ ಗ್ಯಾರಂಟಿನೇ ಇಲ್ಲ, ಈ ಥರ ಕೆಲವೊಂದಿಷ್ಟು ನೆಗೆಟಿವ್ ಆಗಿ ಆಗ್ತಾರೆ. ಇದರ ಮಧ್ಯೆ ಸುಮಾರು ಜನ ರೈಡರ್ಗಳಿಗೆ ಇದೇ ಗೊಂದಲ ಆಗ್ಬಿಟ್ಟಿದೆ. ಏನು ಪ್ರತಿನಿತ್ಯ ಇದೇ ಥರ ಕಿರಿಕ್ ಆಗ್ತಿದ್ದಿಲ್ಲ, ಹೆಂಗೆ ಡ್ಯೂಟಿ ಮಾಡೋದು ಏನು ಎತ್ತ ಅಂತವ ಹೇಳೋದು. ಒಂದು ಮಾತು ಹೇಳ್ತೀನಿ ನೋಡಿ, ಇಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಬೇಕು ಮಾಡಬಾರ್ದು ಅನ್ನೋದು ಒಂದು ವಿಚಾರನ ಫೈನಲ್ ಆಗಿ ಹೇಳ್ಬೇಕಾಗಿರೋದು ಒಂದು ರಾಜ್ಯ ಸರ್ಕಾರ, ಇಲ್ಲ ಒಂದು ಸುಪ್ರೀಂ ಕೋರ್ಟು. ಇವರಷ್ಟೇ ಒಂದು ಫೈನಲ್ ಆಗಿ ಡಿಸೈಡ್ ಮಾಡಬೇಕು ಹೊರತು ಇನ್ನು ಯಾವುದೇ ಥರ ಒಂದು ಗ್ರಾಹಕರಾಗಿರ್ಬೋದು, ಒಂದು ಆಟೋ ಡ್ರೈವರ್ ಆಗಿರ್ಬೋದು, ಇಲ್ಲ ಒಂದು ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಮತ್ತೊಂದು ಮಗದವ್ರಿಗೆ ಯಾರು ಕೂಡ ಹೇಳೋ ರೈಟ್ಸ್ ಇಲ್ಲ. ಇದು ಎಲ್ರಿಗೂ ಗೊತ್ತು. ಇಲ್ಲಿ ಏನಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಗೊತ್ತು. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ, ಇಲ್ಲಿಗಲ್ ಅದು ಎಲ್ರಿಗೂ ಗೊತ್ತು. ಆದ್ರೂ ಇದಕ್ಕೊಂದು ಪಾಲಿಸಿ ಬರಬೇಕಾಗಿತ್ತು, ಬಂದಿಲ್ಲ. ಪಾಲಿಸಿ ಬಂದಮೇಲೆ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ. ಅಲ್ಲಿ ಗಂಟೆ ಯಾರೇನು ಸ್ಟಾಪ್ ಮಾಡಿ ಕುತ್ಕೊಳಕ್ಕಾಗಲ್ಲ ಮನೇಲಿ, ಅಲ್ವಾ? ಹಾಗಾಗಿ ಅದ್ರ ಮಧ್ಯೆ ಈಗ ಇತ್ತೀಚೆಗೆ ಸುಮಾರು ಕಿರಿಕ್ಗಳು, ಒಂದು ಎರಡು ಆಕ್ಸಿಡೆಂಟ್ ಆಗಿದ್ದಾವೆ, ಒಪ್ಕೊಂತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆಗಿದೆ. ಅದನ್ನೇ ಒಂದು ಮೈನ್ ರೀಸನ್ ಆಗಿ ತಗೊಂಡು ಬೈಕ್ ಟ್ಯಾಕ್ಸಿಗೆ ಏನು ಸೇಫ್ಟಿಯಾಗಿ ಕೊಡ್ತೀನಿ ನೀನು, ಏನು ಕರ್ಕೊಂಡು ಹೋಗ್ತೀಯ ಬೈಕ್ ಟ್ಯಾಕ್ಸಿಲಿ, ಅದು ಪ್ಯಾಸೆಂಜರ್ಗೂ ಕೂಡ ಅವಾಜ್ ಆಗ್ತಾರೆ. ಮೊನ್ನೆ ಎಲ್ಲ ಒಂದು ವಿಡಿಯೋ ಕೂಡ ನೋಡಿದ್ವಲ್ಲ, ಪಬ್ಲಿಕ್ ತೋರಿಸಿದ್ದು. ಏನಕ್ಕೆ ಹೋಗ್ತೀರಾ ನೀವು ಪ್ಯಾಸೆಂಜರಲ್ಲಿ ಬೈಕ್ ಟ್ಯಾಕ್ಸಿಲಿ, ನಿಮ್ಮ ಜೀವಕ್ಕೆ ಏನು ಗ್ಯಾರಂಟಿ ಇದೆ, ಯಾರು ನಿಮಗೆ ಹೋಗಕ್ಕೆ ಹೇಳಿದ್ದು, ಆಟೋಕ್ಕೆ ಹೋಗಿ, ಕ್ಯಾಬ್ಗೆ ಹೋಗಿ, ಈ ಥರ ಎಲ್ಲ ಕಸ್ಟಮರ್ಗಳಿಗೆ ಡಿಮ್ಯಾಂಡ್ ಇಡ್ತಾರೆ. ಇದು ಕಸ್ಟಮರ್ ಚಾಯ್ಸ್, ಅವ್ರಿಗೆ ಏನು ಕಾರ್ ಹೋಗ್ಬೋದು, ಯಾವ ಥರ ಎಲ್ಲರೂ ಹೋಗ್ಬೋದು, ಅಲ್ವಾ? ಅದನ್ನು ರೈಟ್ಸ್ ಕ್ವಶನ್ ಮಾಡಿ ಕೇಳೋ ರೈಟ್ಸ್ ಯಾರಿಗೂ ಕೂಡ ಇಲ್ಲ. ಸುಮ್ಮನೆ ಕೆಲವೊಂದಿಷ್ಟು ಜನ ಕಿಡಿಗಳಿಗಳು ಈ ಥರ ಸುಮ್ಮನೆ ಅನ್ನೆಸೆಸರಿ ರೋಡಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ. ಬಟ್ ಇದರಿಂದ ಅವ್ರಿಗೆ ಏನು ಸಿಗುತ್ತೆ, ಏನು ಲಾಭ, ಅದು ಎಲ್ರಿಗೂ ಗೊತ್ತು. ಅದನ್ನು ನಾವು ಬಾಯಿ ಬಿಟ್ಟು ಹೇಳ್ತಕ್ಕಂಥ ನೆಸೆಸಿಟಿ ಇಲ್ಲ. ಅದೊಂದೇ ಮೇನ್ ಇಂಟೆನ್ಷನ್ ಇಟ್ಕೊಂಡು ಅವ್ರು ಪದೇ ಪದೇ ಈ ಥರ ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾರೆ. ಓಕೆ, ಏನೋ ಮಾಡ್ತಾರೆ ಮಾಡಲಿ. ಈ ಥರ ಬೈಕ್ ಟ್ಯಾಕ್ಸಿ ಮಾಡಂಗೆ ಇಲ್ಲ, ಇದು ಇಲ್ಲೀಗಲ್ ಅನ್ನಂಗಿದ್ರೆ ನಮ್ಮ ಆರ್ ಟಿ ಒ ಅಧಿಕಾರಿಗಳು ಯಾವತ್ತೂ ಅನೌನ್ಸ್ ಮಾಡಿಬಿಡ್ತಾ ಇದ್ರು, ಬೈಕ್ ಟ್ಯಾಕ್ಸಿನ ಯಾರು ಮಾಡಬೇಡ್ರಪ್ಪ, ವೈಟ್ ಬೋರ್ಡಲ್ಲಿ ಮಾಡಿದ್ರೆ ಹಿಡಿತೀವಿ, ಸೀಸ್ ಮಾಡ್ತೀವಿ, ನಿಮಗೆ ಇಷ್ಟು ಫೈನ್ ಹಾಕ್ತೀವಿ ಅಂತ ಯಾವತ್ತೂ ಆರ್ ಟಿ ಒಯಿಂದ ಅಫಿಷಿಯಲಾಗಿ ಅನೌನ್ಸ್ ಆಗ್ಬಿಡೋದಲ್ವಾ? ಇಷ್ಟು ವರ್ಷ ಆಯಿತು, ಇವತ್ತಿಂದ ಯಾವ ಒಂದು ಆರ್ ಟಿ ಒ ಅಧಿಕಾರಿಗಳು ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ, ಬೈಕ್ ಟ್ಯಾಕ್ಸಿ ನೀವು ಮಾಡಂಗಿಲ್ಲ, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ, ನೀವು ಮಾಡಂಗಿಲ್ಲ ಅಂತ ಎಲ್ಲರೂ ಹೇಳಿದಾರ? ಮಹಾರಾಷ್ಟ್ರ ಸರ್ಕಾರದವ್ರು ಹೇಳಿದಾರ? ಆ ಥರ ಏನಾರು ಹೇಳಿದಾರ? ಇಲ್ಲ ತಾನೆ. ಇದು ಆರ್ ಟಿ ಒ ಅಧಿಕಾರಿಗಳಿಗೆ ಗೊತ್ತು. ಹೈಕೋರ್ಟಿಂದ ಪರ್ಮಿಷನ್ ಬಂದಿದೆ ಬೈಕ್ ಟ್ಯಾಕ್ಸಿಗೆ, ಇದಕ್ಕೊಂದು ಪಾಲಿಸಿ ರಚನೆ ಆಗಬೇಕಾಯ್ತು, ರಚನೆ ಆಗಿಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಪೋಸ್ಟ್ಪೋನ್ ಆಗಿದೆ ಕೇಸು. ಅಲ್ಲಿಂದ ಏನು ತೀರ್ಮಾನ ಬರುತ್ತೆ ಫೈನಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಥರ ಇದ್ರೆ ಅವರೇ ಹಿಡಿದ್ಬಿಟ್ಟು ಯಾವಾಗಲೂ ಫೈನ್ ಹಾಕ್ಬೇಕಾಯ್ತು, ಗಾಡಿ ಸೀಸ್ ಮಾಡ್ಬೋದಾಯ್ತು, ಮಾಡ್ತಾ ಇಲ್ಲ ತಾನೆ. ಎಲ್ಲರೂ ಗೊತ್ತು, ಇದು ಬೈಕ್ ಟ್ಯಾಕ್ಸಿ ಕೇಸ್ ನಡೀತಾ ಇದೆ, ಎಲ್ಲೂ ಬ್ಯಾನ್ ಮಾಡಿ ಅಂತ ಯಾರೂ ಹೇಳಿಲ್ಲ, ಮಾಡಬಾರ್ದು ಅಂತಲೂ ಯಾರೂ ಹೇಳಿಲ್ಲ. ಬಟ್ ಏನಕ್ಕೆ ಅವ್ರು ಅಷ್ಟು ಹಿಡಿಸುತ್ತಾ ಅಂತ ಇಲ್ಲ ಅಂದರೆ, ಇದು ಕೇಸ್ ಕ್ಲಿಯರ್ ಆಗಲಿ, ವೆಯ್ಟ್ ಮಾಡೋಣ ಅಲ್ಲಿವರೆಗೂ. ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ? ಅವರು ನಾಲ್ಕ ಸಂಪಾದನೆ ಮಾಡೋಕ್ಕೆ ತಾನೇ ಬಂದಿರೋದು, ಅವರೇನು ಅನ್ಯಾಯವಾಗಿ ಏನು ಮಾಡ್ತಾ ಇಲ್ವಲ್ಲ, ಕಳ್ತನಕ ದರೋಡೆ ಮಾಡಿ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿ ಸಂಪಾದನೆ ಮಾಡ್ತಾ ಇಲ್ವಲ್ಲ, ಅವರು ನ್ಯಾಯವಾದ ರೀತಿ ಸಂಪಾದನೆ ಮಾಡ್ತಾ ಇರಲ್ವಾ? ಏನೋ ಒಂದು ಆನ್ಲೈನ್ ಅಗ್ರಿಕೇಟ್ ಕಂಪ್ನಿಗಳು ಕೆಲಸ ಕೊಟ್ಟಿದ್ದಾರೆ ಲಕ್ಷಾಂತರ ಜನಕ್ಕೆ, ಅದರಿಂದ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರೇನು ಕಷ್ಟ ಬರ್ತಾ ಸುಲಿಗೆ ಮಾಡ್ತಾ ಇದ್ದಾರಾ? ಇಲ್ಲ ತಾನೇ. ಏನು ಆನ್ಲೈನ್ ಬುಕ್ಕಿಂಗ್ ಬರ್ತಾ ಶೋ ತಗೊತಾ ಇದ್ದಾರೆ, ಅಮೌಂಟ್ ಏನು ಶೋ ತೋರಿಸುತ್ತಲ್ಲ ಅಷ್ಟು ಅಮೌಂಟ್ ತಗೊತಾ ಇದ್ದಾರೆ. ಆ ಥರ ಏನಾದ್ರು ಕಂಪ್ಲೇಂಟ್ಸ್ಗಳೇನಾರು ಬಂದಿದೆಯಾ? ಕಸ್ಟಮರ್ಗಳ ಹತ್ರ ರ್ಯಾಬ್ರಿ ಮಾಡ್ತಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸು, ₹50 ಜಾಗ ₹100 ಕೇಳ್ತಾ ಇದ್ದಾರೆ, ಆನ್ಲೈನ್ ಬುಕ್ಕಿಂಗ್ ₹100 ಬಂದರೆ ₹200 ಕೊಟ್ಟಿದ್ದು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಬಂದಿದೆಯಾ ಕಂಪ್ಲೇಂಟ್ ಇವತ್ತಿನವರೆಗೂ? ಒಂದು ತೋರಿಸ್ಬಿಡಿ ಎಲ್ಲರೂ. ಬೈಕ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟಾಗಿ ಈ ಥರ ಒಂದು ಕಂಪ್ಲೇಂಟ್ ಕೇಸ್ ಯಾವ್ದಾದ್ರು ಒಂದಾರು ರಿಜಿಸ್ಟರ್ ಆಗಿದೆಯಾ? ಎಲ್ಲರೂ ಒಂದಾರು ಕಂಪ್ಲೇಂಟ್ ಇದೆಯಾ? ಇವತ್ತಿನವರೆಗೂ ಒಂದೂ ಇಲ್ಲ. ಕಸ್ಟಮರ್ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ತಗೊತಾರೆ, ₹10 ₹20 ಎಕ್ಸ್ಟ್ರಾ ಹೊರತು ಅವರಾಗಿ ಅವ್ರು ಯಾವತ್ತೂ ಕೇಳಿ ತಗೊಳಲ್ಲ. ಯಾವಾಗ ಕೇಳಿ ತಗೊತಾರೆ ಅಂದರೆ, ಕಸ್ಟಮರ್ಗಳು ಪಿಕಪ್ಪು ಇಲ್ಲ ಡ್ರಾಪು ಲೊಕೇಶನ್ ರಾಂಗ್ ಕೊಟ್ಟಿರ್ತಾರೆ, ಅಂಥ ಟೈಮಲ್ಲಿ 2-3 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗ್ತಾರಲ್ಲ, ಅವಾಗ ಕೇಳ್ತಾರೆ ಒಂದು ₹20 ಎಕ್ಸ್ಟ್ರಾ ಕೊಡಿ ಸರ್, ಲೊಕೇಶನ್ ರಾಂಗ್ ಆಗಿದೆ ಅಂತ ಕೇಳಿ ತಗೊತಾರೆ. ಅದು ಬಿಟ್ಬಿಟ್ಟು ಕರೆಕ್ಟಾಗಿ ಪಿಕಪ್ಪು ಡ್ರಾಪು ಇರೋ ಜಾಗದಲ್ಲಿ ಯಾವುದೇ ಒಂದು ರೈಡರ್ ಕೂಡ ಎಕ್ಸ್ಟ್ರಾ ಅಮೌಂಟ್ ಕೇಳೋದೇ ಇಲ್ಲ. ಯಾಕೆಂದ್ರೆ ಗೊತ್ತು, ಅದು ಕೇಳಿ ತಗೊಂಡ್ರೆ ಅವ್ರೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ
ನಮ್ಮ ಒಂದು ಐ ಡಿ ಸಸ್ಪೆಂಡ್ ಆಗುತ್ತೆ ಅಂತ ಎಲ್ಲ ರೈಡರ್ಗೂ ಗೊತ್ತು. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿನೂ ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಗ್ರಾಹಕರಿಗೂ ಒಳ್ಳೆ ಸರ್ವಿಸ್ ಇದೆ. ಎಲ್ಲೂ ಏನು ಕಂಪ್ಲೇಂಟ್ಸ್ ಬಂದಿಲ್ಲ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಇಲ್ಲ ಯಾವುದೋ 1, 2 ಮಿಸ್‌ಬಿಹೇವ್‌ಗಳು ಆಗುತ್ತೆ. ಅದು ಕಾಮನ್ ಅದು. ರೋಡಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಾಮಾನ್ಯ ಮಹಿಳೆಯರಿಗೂ ಮಿಸ್‌ಬಿಹೇವ್ ಆಗ್ತವೆ. ಅಲ್ಲೂ ಕೂಡ ಎಷ್ಟೋ ರೇಪ್‌ಗಳಾಗಿದ್ದಾವೆ. ಬೈಕ್ ಟ್ಯಾಕ್ಸಿಲೇ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಅಂತ ಯಾರು ಬೆಲ್ಡ್ ಮಾಡಿ ಮೆನ್ಷನ್ ಮಾಡಿ ತೋರ್ಸೋಕ್ಕಾಗಲ್ಲ. ಟೈಮ್ ಸರಿ ಇಲ್ದಾಗ ಯಾರೇನು ಮಾಡೋಕ್ಕಾಗಲ್ಲ. 1, 2 ಆಕ್ಸಿಡೆಂಟ್ ಯಾರು ಬೇಕಂತ ಮಾಡಲ್ಲ. ಮಿಸ್ ಆಗಿ ಹಾಗೆ ಆಗ್ತವೆ ಘಟನೆಗಳು. ರೋಡಲ್ಲಿ ಹೋಗ್ಬೇಕಾದ್ರೆ ನೂರಾರು ವೆಹಿಕಲ್, ಸಾವಿರಾರು ವೆಹಿಕಲ್ ಹೋಗ್ತಾ ಇರ್ತವೆ. ಏನೋ ಒಂದು ಗಾಡಿ ಟಚ್ ಆಗಿಲ್ಲ, ಬೇರೆ ಯಾರಾದ್ರು ಬಂದು ಗುದ್ದಿ ಆಗ್ಬೋದು. ಅದು ಎಲ್ಲರಿಗೂ ಗೊತ್ತು, ಆರ್‌ಟಿಒಗೂ ಗೊತ್ತು, ರಾಜ್ಯ ಸರ್ಕಾರಕ್ಕೆ ಗೊತ್ತು, ಸುಪ್ರೀಂ ಕೋರ್ಟ್‌ಗೂ ಗೊತ್ತು, ಹೈಕೋರ್ಟ್‌ಗೂ ಗೊತ್ತು. ಬೈಕ್ ಟ್ಯಾಕ್ಸಿಲಿ ಹೋದ್ರೆ ಸಾಯ್ತಾರೆ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಅದ್ರಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗ್ತವೆ ಅಂತ ಯಾರು ಹೇಳಿದ್ದಾರೆ? ಯಾರೂ ಹೇಳಿಲ್ಲ. ಅದು ಹೇಳೋರು ಯಾರೋ ಒಂದಿಷ್ಟು ಜನ ಬೈಕ್ ಟ್ಯಾಕ್ಸಿ ವಿರೋಧಿಗಳು ಅಷ್ಟೇ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಬಿಡಲ್ಲ, ಆರ್‌ಟಿಒ ಅದನ್ನೇನು ಹಿಡಿದು ಸೀಸ್ ಮಾಡಲ್ಲ, ಏನೂ ತೊಂದರೆ ಇಲ್ಲ. ಈಗ ಹೆಂಗೆ ಮಾಡ್ತಿದ್ದೀರ ಹಂಗಿದ್ದು ಆರಾಮಾಗಿ ಮಾಡ್ಬೋದು ಬೈಕ್ ಟ್ಯಾಕ್ಸಿನ, ಆಯಿತಾ? ಏನು ಕರ್ನಾಟಕದಲ್ಲಿ ಇವಾಗ ಎಲ್ಲ ಮೂಲೆ ಮೂಲೆಗೆ ಹೋಗ್ತಾ ಇದೆ ಬೈಕ್ ಟ್ಯಾಕ್ಸಿ. ಪ್ರತಿಯೊಂದು ಡಿಸ್ಟಿಕ್ಕಿಗೆ ಹೋಯ್ತು, ಇನ್ನು ತಾಲೂಕು ಲೆವೆಲ್ಗೂ ಬರ್ತಾ ಇದೆ ಇವಾಗ ಬೈಕ್ ಟ್ಯಾಕ್ಸಿಗಳು. ಇನ್ನು ಸುಮಾರು ಒಳ್ಳೆ ಸರ್ವಿಸ್ ಶುರುವಾಗುತ್ತೆ ಎಲ್ಲ ಕಡೆನೂ. ಈ ಥರ ಇದ್ದಿದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅನ್ನೋದಿದ್ರೆ ಏನಕ್ಕೆ ಪ್ರತಿನಿತ್ಯ ಹೊಸ ಹೊಸ ನಗರಗಳಿಗೆ ಬೈಕ್ ಟ್ಯಾಕ್ಸಿನ ಕೊಡ್ತಾ ಇದ್ದಾರೆ ಹೇಳಿ? ಇಲ್ಲ. ಬೈಕ್ ಟ್ಯಾಕ್ಸಿ ಬೆಳೀತಾ ಇದೆ, ಇದರಿಂದ 4 ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರಕ್ಕೂ ಗೊತ್ತು, ಎಲ್ರಿಗೂ ಗೊತ್ತು. ಕೆಲವೊಂದಿಷ್ಟು ಜನ ಡಿಮ್ಯಾಂಡ್ ಇಡ್ತಾರೆ, ನಮಗೆ ಬೈಕ್ ಟ್ಯಾಕ್ಸಿ ಬೇಡ, ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ, ನಮಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ನಮ್ಮ ಅನ್ನ ಕಿತ್ಕೊಂಡು ತಿಂತಾ ಇದ್ದಾರೆ, ನಾವೆಂಗೆ ಜೀವನ ಮಾಡೋದು? ಇಷ್ಟೊಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾರೋ 20-30 ಸಾವಿರ ಕೊಟ್ಟು ಬೈಕ್ ತಗೊಂಬಿಟ್ಟು ಓಡಿಸ್ಕೊಂಡು ಅವ್ರು ನಮಗಿಂತ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನ ರಾಜ್ಯ ಸರ್ಕಾರಕ್ಕೆ ಒತ್ತಡ ಏರ್ತಾರೆ, ಪ್ರೆಷರ್ ಹಾಕೋದ್ರಿಂದ ಅವರು ಕೂಡ ಪರ್ಮಿಷನ್ ಕೊಡೋಕೆ ಆಗಲಿಲ್ಲ ಅಷ್ಟೇ. ಮೇನ್ ರೀಸನ್ ಇದು ಒಂದೇನೆ, ಬೇರೆ ಇನ್ನೇನು ಇಲ್ಲ. ಇಲ್ಲಾಂದರೆ ಬೈಕ್ ಟ್ಯಾಕ್ಸಿಗೆ ಯಾವತ್ತೋ ಪರ್ಮಿಷನ್ ಬಂದುಬಿಡ್ತಾ ಇತ್ತು. ಬೈಕ್ ಟ್ಯಾಕ್ಸಿಗೆ ಈ ಥರ ಒಂದು ಪ್ರೆಷರ್ ಜಾಸ್ತಿ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಕು ಬಿಡಬೇಕು, ಇದು ಪಾಲಿಸಿ ತರೋದು ಬ್ಯಾಡವೋ ಅನ್ನೋ ಒಂದು ಗೊಂದಲದಲ್ಲಿ ಅವರು ಕೂಡ ಇರೋದ್ರಿಂದ ಫೈನಲಿ ಇದಕ್ಕೆ ಏನಾದ್ರು ಪರ್ಮಿಷನ್ ತಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸ್ಟ್ರೈಕ್ ಆಗುತ್ತೆ, ಗಲಾಟೆಗಳು ನಡೀತವೆ. ಇವೆಲ್ಲ ಮತ್ತೆ ಸುಮ್ಮನೆ ಅನೆಸೆಸರಿ ಯಾಕೆ ದುಶ್ಮನ್ ಕಟ್ಕೋಬೇಕಂತವ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಅಷ್ಟೇ. ಏನೇ ಆದರೂ ಅಲ್ಲಿಂದ ಒಂದು ದೊಡ್ಡ ಅಣ್ಣ ಅಂತ ಏನಿದೆ ಸುಪ್ರೀಂ ಕೋರ್ಟ್, ಅಲ್ಲಿಂದನೇ ಒಂದು ತೀರ್ಮಾನ ಬರಲಿ ಕ್ಲಿಯರ್ ಆಗಿ. ಫೈನಲಿ ಬಂದ ಮೇಲೆ ನೋಡೋಣ. ಅಲ್ಲೂ ಏನಾದ್ರು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದು ನೀವು ಪಾಲಿಸಿ ರಚನೆ ಮಾಡಿ ಅಂದರೆ ಮಾಡೋಣ. ಅವಾಗ ತಲೆ ಬಾಗಲೇಬೇಕು, ಎಲ್ಲರೂ ಒಪ್ಕೊಂತಾರೆ. ಅವಾಗ ಯಾರೂ ತಿರುಗಿ ಬೀಳೋಕ್ಕಾಗಲ್ಲ. ಯಾಕೆಂದರೆ ಹೈಕೋರ್ಟಿಗೂ ಪರ್ಮಿಷನ್ ಕೊಟ್ಟಾಯಿತು, ಸುಪ್ರೀಂ ಕೋರ್ಟು ಪರ್ಮಿಷನ್ ಕೊಟ್ಟಾಯಿತು. ಇವರಿಬ್ಬರು ವಿರುದ್ಧ ನಾವು ಇನ್ನು ತಿರುಗಿ ಬಿದ್ದು ಇಲ್ಲ ನಾವು ಪರ್ಮಿಷನ್ ಕೊಡಲ್ಲ, ಬ್ಯಾನ್ ಮಾಡ್ತೀವಿ ಅಂದರೆ ಹೆಂಗಾಗುತ್ತೆ? ಆಗಲ್ಲ. ಅವಾಗ ಪರ್ಮಿಷನ್ ಕೊಟ್ಟಾಗ ಪಾಲಿಸಿ ತರ್ತಾರೆ, ಅವಾಗ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ಆಟೋದವ್ರಾಗಿರ್ಬೋದು, ಕ್ಯಾಬರಾಗಿರ್ಬೋದು, ಪ್ರತಿಯೊಂದರು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲಿವರೆಗೂ ಕಾಯೋಣ ಅಂತ ಈಗ ರಾಜ್ಯ ಸರ್ಕಾರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದೆ. ಹಾಗೆ ಇದ್ರ ಮಧ್ಯೆ ಆರ್‌ಟಿಒದವ್ರು ಎಲ್ಲೂ ಹಿಡಿತಿಲ್ಲ. ಆರ್‌ಟಿಒದವ್ರು ಹಿಡಿತಾರೆ ಅಂದರೆ ಯಾರನ್ನ ಹಿಡಿತಾರೆ ಅಂದರೆ ಇವು ಯಾವ ಎಲೆಕ್ಟ್ರಿಕಲ್ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಿರ್ತಾರೆ ನೋಡಿದ್ರು, ರೆಂಟೆಡ್ ಬೈಕ್ಗಳು, ಈ ಬೌನ್ಸ್ ಬೈಕ್ಗಳು, ಜಿಪ್ಪಿ ಬೈಕ್ಗಳು, ಇಂಥವೆಲ್ಲ ತಗೊಂಡು ಕೆಲವೊಂದಿಷ್ಟು ಜನ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಇತ್ತೀಚೆಗೆ ಜಾಸ್ತಿ ಆಗ್ತಿದ್ದಾವೆ. ಇಂಥ ಬೈಕ್ಗಳು ಹಿಡಿತಾ ಇದ್ದಾರೆ. ನಾವು ಕೂಡ ಸುಮಾರು ಸಿಗ್ನಲ್ಗಳನ್ನ ನೋಡ್ತಾ ಇರ್ತೀವಿ. ಈ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಣ ಹಿಡಿತಾರೆ ಆರ್‌ಟಿಒದವ್ರು. ಏನಕ್ಕೆ ಹಿಡಿತಾರೆ ಅಂದರೆ ಈ ಬೈಕ್ಗಳು ಅವ್ರ ಹೆಸರಲ್ಲಿ ಇರಲ್ಲ, ಯಾವುದೋ ಒಂದು ಬೈಕಲ್ಲಿ ರೆಂಟಿಗೆ ತಗೊಂಡಿರ್ತಾರೆ. ಹಂಗಾಗಿ ಬರೀ ಅವ್ರ ಐ ಡಿ ಯಾವುದೋ ಒಂದು ಬೈಕಲ್ಲಿ ಕ್ರಿಯೇಟ್ ಆಗಿರುತ್ತೆ, ಯಾರೋ ಒಂದು ಬೈಕ್ ರಿಜಿಸ್ಟರ್ ಆಗಿರುತ್ತೆ ಇಲ್ಲಿ ರ್ಯಾಪಿಡ್ ಆಫೀಸ್ಗೆ, ಇವ್ರು ಯಾವುದೋ ಒಂದು ರೆಂಟ್ ಬೈಕ್ ತಗೊಂಡು ಓಡಿಸ್ತಾ ಇರ್ತಾರೆ. ಇದರಿಂದ ಏನಾದ್ರು ಆಕ್ಸಿಡೆಂಟ್ಗಳಾಗಿ ಏನಾದ್ರು ಪ್ರಾಬ್ಲಮ್ ಆದರೆ ನಾಳೆ ದಿನ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಇದರಲ್ಲಿ ಇನ್ಸೂರೆನ್ಸ್ ಬರಲ್ಲ, ಏನಿಲ್ಲ, ಯಾರನ್ನು ಕೇಳಬೇಕು ಅಂತ ಒಂದು ಹಿಡಿತಾ ಇದ್ದಾರೆ ಈ ಬೈಕ್ಗಳು. ಇತ್ತೀಚೆಗೆ ಸುಮಾರು ಬೈಕ್ಗಳು ಇವನ್ನೇ ಹಿಡಿತಾ ಇದ್ದಾರೆ ಜಾಸ್ತಿನ. ರೆಂಟ್ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಅದು ಮೊನ್ನೆ ಎಲ್ಲ ಆಗಿದ್ದ ಪ್ರಾಬ್ಲಮ್ಮು ಗೊತ್ತಿರಬೇಕು ಕೆಲವೊಂದು ರೆಂಟೆಡ್ ಬೈಕ್ಗಳಲ್ಲಿ. ಅದಕ್ಕೋಸ್ಕರ ಈ ಥರ ಬೈಕ್ಗಳು ತಗೊಂಡು ನೀವು ಬೈಕ್ ಟ್ಯಾಕ್ಸಿ ಮಾಡೋರು ಸ್ಟಾಪ್ ಮಾಡಿ. ನಿಮ್ಮದೇ ಸ್ವಂತ ವೆಹಿಕಲ್ಲು, ಟೂ ವೀಲರ್ ನಿಮ್ಮ ಹೆಸರಲ್ಲಿ ಇದ್ದು ನೀವೇ ಜಾಯ್ನ್ ಆಗಿದ್ರೆ ಧೈರ್ಯವಾಗಿ ಓಡಿಸಿ, ಏನು ತೊಂದರೆ ಇಲ್ಲ. ಇದನ್ನು ಯಾರು ಕೇಳೋಕೆ ರೈಸು ಇಲ್ಲ. ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಯಾವುದೋ ಒಂದು ಬೈಕ್ ರಿಜಿಸ್ಟರ್ ಮಾಡಿರ್ತೀರಾ, ಬೇರೆ ಯಾವುದೋ ಒಂದು ಬೈಕಲ್ಲಿ ಡ್ಯೂಟಿ ಮಾಡ್ತೀರಾ, ಅಂಥ ಟೈಮಲ್ಲಿ ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ, ಇಲ್ಲ ಯಾರು ಬೇಕಂತ ಕೆಲವೊಂದಿಷ್ಟು ಆಟೋ ಡ್ರೈವರೇ ಬುಕ್ ಮಾಡ್ತಾರೆ, ಅವಾಗ ಬೇರೆ ಬೈಕ್ ನೀವು ತಗೊಂಡು ಹೋಗ್ತೀರಾ, ಅಂಥ ಟೈಮಲ್ಲಿ ವಿಡಿಯೋ ಮಾಡಿ ಬಿಡ್ತಾರೆ. ಇಂಥ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಬಿಟ್ಟರೆ ಕರೆಕ್ಟಾಗಿ ನೀವು ಜೆನ್ಯೂನ್ ಆಗಿದ್ದರೆ, ಎಲ್ಲ ನಿಮ್ಮದೇ ಅಕೌಂಟು, ನಿಮ್ಮದೇ ಬೈಕು, ನೀವೇ ಡ್ರೈವರ್ ಇದ್ದರೆ ಯಾರು ನಿಮ್ಮನ್ನು ಕ್ವಶನ್ ಮಾಡಿ ಕೇಳೋಕ್ಕಲ್ಲ, ನೀವು ಧೈರ್ಯವಾಗಿ ಮಾತಾಡ್ಬೋದು. ಈ ಥರ ಇದ್ದಾಗ ನಿಮ್ಗೆ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಬೋದು ಬೈಕ್ ಟ್ಯಾಕ್ಸಿ ರೈಡರ್ಸ್. ಒಟ್ಟಿನಲ್ಲಿ ಯಾರೂ ಕೇಳ್ತಾ ಇಲ್ಲ. ಬಟ್ ಇನ್ ಕೇಸ್ ನಿಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಸಿಗಾಕೊಂಡ್ರೆ ಅವಾಗೇನು ನೀವು ಆನ್ಸರ್ ಮಾಡೋಕ್ಕಾಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಡ್ಯೂಟಿ ಮಾಡಿ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಬೈಕ್ ಟ್ಯಾಕ್ಸಿ ಇವಾಗ ಎಲ್ಲ ಕಡೆ ಮಾಡ್ತಾ ಇದ್ದೀನಿ, ಒಬ್ಬರಿಬ್ಬರಲ್ಲ, ಲಕ್ಷ ಜನ ಮಾಡ್ತಾ ಇದ್ದಾರೆ. ಯಾರೋ ಒಂದಿಷ್ಟು ಜನ ಕಿರಿಕ್ ಮಾಡೋರು ಇರ್ತಾರೆ, ತೊಂದರೆ ಕೊಡೋರು ಇರ್ತಾರೆ. ಹಾಗಂತ ಎದುರ್ಕೊಂಡು ಯಾರೋ ಮನೇಲಿ ಕುತ್ಕೊಳಕ್ಕೂ ಆಗಲ್ಲ, ಮಾಡಲೇಬೇಕು, ಅನಿವಾರ್ಯ, ಹೊಟ್ಟೆಪಾಡು, ಜೀವನ ಮಾಡಲೇಬೇಕು. ಇದನ್ನೇ ನಂಬಿ ಬೆಂಗಳೂರಿಗೆ ಎಷ್ಟೋ ಜನ ಬಂದಿದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ಇದ್ರ ಮೇಲೆ ಆಧಾರವಾಗಿ ನಿಂತಿದೆ. ಇವಾಗ ಏಕಾಏಕಿ ಸ್ಟಾಪ್ ಮಾಡಿ ನಾವು ಆರ್‌ಟಿಒದವ್ರಿಗೆ ಹಿಡ್ಕೊಡ್ತೀವಿ, ಇನ್ನು ಮುಂದೆ ಮಾಡೋಕ್ಕೆ ಬಿಡಲ್ಲ ಅಂದರೆ ಏನು ಮಾಡೋದು ಹೇಳಿ?
ಇತ್ತೀಚೆಗೆ ಲಾಸ್ಟ್ ವೀಕ್ ಒಂದು 2-3 ವೀಕ್ಸ್ ನೋಡಿದ್ರೆ ನಾವು ಸುಮಾರು ವಿಡಿಯೋಗಳು ಇದೇ ಆಗೋಯ್ತು. ಬೈಕ್ ಟ್ಯಾಕ್ಸಿಗೆ ಪ್ರತಿನಿತ್ಯ ಒಂದೊಂದು ವಿಡಿಯೋ ಹಾಕೋರು ಕೆಲವೊಂದು ಸಂಘಟನೆಗಳು. ಬೈಕ್ ಟ್ಯಾಕ್ಸಿ ಇನ್ನು ಮುಂದೆ ಮಾಡೋಕ್ಕಾಗಲ್ಲ, ಇನ್ನು ಹೊಸ ಅಧ್ಯಯನ ಶುರು ಮಾಡ್ತೀವಿ, ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ, ಇನ್ನೊಂದು ಬೈಕ್ ರನ್ ಆಗಿಬಿಡಲ್ಲ, ಹೆಂಗೆ ಮಾಡ್ತೀರಾ, ಇದು ಇಲ್ಲಿಗಲ್ಲು, ನಾವು ರಾಜ್ಯ ಸರ್ಕಾರ ಇಷ್ಟು ದಿವಸ ವೆಯ್ಟ್ ಮಾಡ್ದು, ನಮ್ಗೆ ಯಾರೂ ಸಪೋರ್ಟ್ ಮಾಡಿಲ್ಲ, ಇನ್ಮೇಲೆ ನಾವೇ ತಿರುಗಿ ಬೀಳ್ತೀವಿ, ಬೈಕ್ ಟ್ಯಾಕ್ಸಿ ವಿರುದ್ಧ ನಾವೇ ಹೋರಾಡ್ತೀವಿ, ಒಬ್ಬರನ್ನು ಮಾಡೋಕ್ಕೆ ಬಿಡಲ್ಲ, ಈ ಥರ ಎಲ್ಲ ಸುಮಾರು ವಿಡಿಯೋಗಳು ಮಾಡ್ತಾ ಇದ್ದಾರೆ. ಏನಂದರೆ ಬೈಕ್ ಟ್ಯಾಕ್ಸಿನ ಮಾಡಬಾರ್ದು, ಮಾಡೋರ ಸಂಖ್ಯೆ ಕಮ್ಮಿ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ. ಇವ್ರು ಎಷ್ಟೇ ಏನೇ ಮಾಡಿದ್ರು ಏನು ಅಷ್ಟು ಜನನ ಸ್ಟಾಪ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಳ್ಳಲ್ಲ. ಯಾರೋ ಸ್ವಲ್ಪ ಜನ ಹೊಸಬ್ರು ಇರ್ಬೋದು, ಇಲ್ಲ ಬೇರೆ ಸ್ಟೇಟಿಂದ ಬಂದಿರೋರು, ಇಲ್ಲ ಯಾವ್ದಾರು ಈ ಥರ ರೆಂಟೆಡ್ ಬೈಕಲ್ಲಿ ತಗೊಂಡು ಮಾಡೋರು ಸ್ಟಾಪ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ ಮಿಸ್ಟೇಕ್ ಇರುತ್ತೆ, ಇದು ರೈಡರ್ ಕಡೆಯಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದವರು ಮಾಡಲ್ಲ. ಎಲ್ಲ ಥರ ಕರೆಕ್ಟಾಗಿ ಜೆನ್ಯೂನ್ ರೈಡರ್ ಇರೋರು ಯಾರೂ ಸ್ಟಾಪ್ ಮಾಡಲ್ಲ. ಕೇಳಿದ್ರೆ ನಾವು ಕ್ವಶನ್ ಮಾಡೋ ರೈಟ್ಸ್ ಇದೆ, ನಮಗೂ ಅಧಿಕಾರ ಇದೆ, ನಾವೇನಿಲ್ಲಿ ನ್ಯಾಯವಾಗಿ ದುಡ್ಕೊಂಡು ತಿಂತಿದ್ದೀವಿ ಅಂತ ಎಲ್ಲ ಕರೆಕ್ಟಾಗಿ ರೂಲ್ಸ್ ಗೊತ್ತಿರೋ ರೈಡರ್ಗಳು ಯಾರೂ ಸ್ಟಾಪ್ ಮಾಡಲ್ಲ. ಆರಾಮಾಗಿ ಧೈರ್ಯವಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಮಾಡಿ ಏನು ತೊಂದರೆ ಇಲ್ಲ, ಎಲ್ಲ ಥರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರೋರು ಡ್ಯೂಟಿ ಮಾಡಿ, ಯಾರೇ ಹಿಡಿದ್ರು, RT ಓದರೇ ಆಗಿರ್ಬೋದು, ಒಂದು ಆಟೋದವರೇ ಆಗಿರ್ಬೋದು, ಯಾರೇ ಹಿಡಿದ್ರು ನಿಮ್ಮನ್ನು ಕ್ವಶನ್ ಮಾಡಿದರೆ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಒಳ್ಳೆ ಹೆಲ್ಮೆಟ್ ಹಾಕ್ಕೊಂಡು ರೂಲ್ಸ್ನ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿದರೆ ಧೈರ್ಯವಾಗಿ ಮಾತಾಡತಕ್ಕಂಥ ರೈಟ್ಸ್ ನಿಮಗೂ ಕೂಡ ಇದೆ ಅಲ್ವಾ. ನಿಮ್ಮ ಕಡೆಯಿಂದ ತಪ್ಪಿದ್ದು ನೀವೇನಾರು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ತಪ್ಪಂದರೆ ಇವಾಗ ನೀವು ಬದೇ ಹೇಳಿದ್ನಲ್ವಾ, ಬೈಕ್ ಯಾವ್ದೋ ರಿಜಿಸ್ಟರ್ ಮಾಡಿರ್ತೀರ, ಬೇರೆ ಯಾವುದೋ ಬೈಕ್ ತರ್ತೀರಾ, ಅದು ಇನ್ಸೂರೆನ್ಸ್ ಕ್ಲೈಮ್ ಆಗಿರ್ತಿಲ್ಲ, ರೆಂಟೆಡ್ ಬೈಕಲ್ಲಿ ಓಡಿಸ್ತಾ ಇರ್ತೀರಾ, ಕೆಲವೊಂದು ರೆಂಟೆಡ್ ಬೈಕಿಗೆ ಹೆಲ್ಮೆಟ್ ಇಲ್ಲ ಅಂತ ಹಂಗೆ ಓಡಿಸ್ತಾ ಇರ್ತೀರ. ಮೊನ್ನೆ ಕೂಡ ಆಯ್ತಲ್ಲ ಒಂದು ಪ್ರಾಬ್ಲಮ್ಮು. ಈ ಥರ ಎಲ್ಲ ಮಾಡಿ ನೀವು ಬೈಕ್ ಟ್ಯಾಕ್ಸಿ ಸಿಗಾಕೊಂಡಾಗ ನೀವೇನು ಆನ್ಸರ್ ಮಾಡೋಕ್ಕೆ ಆಗಲ್ಲ. ಆ ಥರನೂ ಕೂಡ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮಗೆ. ಸುಪ್ರೀಂ ಕೋರ್ಟಿಂದ ಫೈನಲಿ ಬಂದ ಮೇಲೆ ಮಾಡಬೇಕಾ ಬೇಡವ ಅಂತ ಆಮೇಲೆ ಡಿಸೈಡ್ ಮಾಡೋದು ಎಲ್ಲರೂ. ಅಲ್ಲಿ ತನಕ ಯಾವುದೇ ಒಂದು ಪಬ್ಲಿಕ್ಸ್ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, RT ಓದೋರಾಗಿರ್ಬೋದು, ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಆಯ್ತಲ್ವಾ. ಬೈಕ್ ಟ್ಯಾಕ್ಸಿಗೆ ಕೇಸ್ ಕಂಪ್ಲೀಟಾಗಿ ಫೈನಲಿ ರಿಸಲ್ಟ್ ಬರಬೇಕು. ಅಲ್ಲಿ ಗಂಟ ಎಲ್ಲರೂ ತಾಳ್ಮೆಯಿಂದ ವೆಯ್ಟ್ ಮಾಡೋಣ. ಒಟ್ಟಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿನ ಮಾಡಬೇಕಾ, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಇಂಪಾರ್ಟೆಂಟ್ ಒಂದು ವಿಡಿಯೋನ ಮೆಸೇಜ್ ಮಾಡಿದ್ದೀನಿ. ಏಕೆಂದರೆ ಅದೇ ಯಾವ ಥರ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ, ಯಾವ್ಯಾವ ವೆಹಿಕಲಲ್ಲಿ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ಇರೋರು ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಥರ ಬೈಕ್ ಅವ್ರ ಹೆಸರು ಇರೋರು ಮಾಡಿದರೆ ಏನೂ ತೊಂದರೆ ಇಲ್ಲ, ಮಾಡ್ಬೋದು. ಧೈರ್ಯವಾಗಿ ಯಾರೇ ಸಿಕ್ಕಿದ್ರೂ ಕ್ವಶನ್ ಮಾಡ್ಬೋದು, ಆನ್ಸರ್ ಕೂಡ ಮಾಡ್ಬೋದು ಅವ್ರು ಕೇಳೋ ಕ್ವಶನ್ಗೆ. ಹಾಗಾಗಿ ಭಯ ಇಲ್ದಂಗೆ ಡ್ಯೂಟಿ ಮಾಡಿ, ನೈಟಲ್ಲಿ ಆದಷ್ಟು ಕಮ್ಮಿ ಮಾಡಿ, ಡೇಯಲ್ಲೇ ಮಾಡ್ಕೊಳ್ಳಿ ಸೇಫ್ಟಿಯಾಗಿ. ಹೇಳಿದ್ನಲ್ಲ, ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಯಾವ್ಯಾವ ಏರಿಯಾಕ್ಕೆ ಹೋಗಬಾರ್ದು, ಹೋದ್ರೆ ಏನಾಗುತ್ತೆ, ಏನು ಸಮಸ್ಯೆ, ಅರ್ನ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.